ಕಾಂಗ್ರೆಸ್ನಲ್ಲಿ ಮುಗಿಯದ ಡಿನ್ನರ್ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್. ಇದೇ ವಿಚಾರವಾಗಿ ಇವತ್ತು ಅಶೋಕ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಗೊಂದಲ ಹೆಚ್ಚಾಗಿದೆ. ಡಿಕೆಶಿಗೆ ಸಿಎಂ ಕುರ್ಚಿ ಬಿಟ್ಟುಕೊಡಲು ಮನಸ್ಸಿಲ್ಲ ಸಿಎಂ ಸಿದ್ದರಾಮಯ್ಯನವರಿಗೆ. ಡಿಕೆಶಿ ಸಹ ಚಾಣಕ್ಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಎಲ್ಲದಕ್ಕೂ ಉತ್ತರ ಕೊಡ್ತಾರೆ. ಅವರ ಪಕ್ಷದವರೇ ಮರ್ಯಾದೆ ಹರಾಜು ಹಾಕ್ತಾ ಇದ್ದಾರೆ ಅಂತ ಅಶೋಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಲ್ಲಿ ಇದೊಂದು ರೀತಿಯಾಗಿ ಡಿನ್ನರ್ ಪಾಲಿಟಿಕ್ಸ್, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಮುಗಿಯದ ಹಂತಕ್ಕೆ ಹೋಗಿದೆ. ಅಲ್ಲಿ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಇನ್ಮೇಲೆ ಯಾರು ಡಿನ್ನರು ಸ್ಟೇಟ್ಮೆಂಟು ಏನು ಮಾಡಬಾರ್ದು ಅಂತ. ಮತ್ತು ಸಿದ್ದರಾಮಯ್ಯನವರೇ ಡಿನ್ನರ್ ಹೇಳೋದೊಂದು ಮಾಡೋದೊಂದು. ಅಂದರೆ ಡಿ ಕೆನ ಮಟ್ಟ ಹಾಕಬೇಕು, ಡಿ ಕೆ ಮುಖ್ಯಮಂತ್ರಿ ಆಗಬಾರ್ದು, ಡಿ ಕೆ ಯಾವುದೇ ಕಾರಣಕ್ಕೂ ಸಿ ಎಂ ಸ್ಥಾನ ಬಿಡಬಾರ್ದು, ಏನು ಎರಡೂವರೆ ವರ್ಷ ಮಾತಾಗಿದೆ, ಅದನ್ನು ತಪ್ಪಿ ನಡಿಬೇಕು ಅಂತ ಮಾಡ್ತಾ ಇರುವಂಥ ಡಿನ್ನರ್ ಪಾಲಿಟಿಕ್ಸ್. ಡಿ ಕೆ ಶಿವಕುಮಾರು ಸಮರ್ಥ ಇದ್ದಾರೆ, ಅವರು ಚಾಣಕ್ಯನೇ. ಇವ್ರಿಗೆಲ್ಲ ಕೌಂಟ್ರ್ ಕೊಡೋಕ್ಕೆ ಅವರು ಏನು ಬೇಕೋ ಅವ್ರದ್ದು ಒಂದು ಪಾಲಿಟಿಕ್ಸು ಡಿನ್ನರ್ ಅವರು ಮಾಡ್ತಾ ಇದ್ದಾರೆ. ಒಟ್ಟಾರೆ ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಕುಲಗೆಟ್ಟು ಹೋಗ್ಬಿಟ್ಟಿದೆ, ಏನೂ ಉಳಿದಿಲ್ಲ. ಮಾನ ಮರ್ಯಾದೆನ ಅವ್ರ ಪಾರ್ಟಿಯರೇ ಹರಾಜಾಗ್ತಾರೆ. ದಿನ ಎದ್ದರೆ ಅವ್ರ ಪಾರ್ಟಿನೇ. ನಾನು ಹೇಳಿದಾರಲ್ಲ, ಕಿಂಗ್ ಈಸ್ ಅಲೈವ್ ಅಂತ ಹೇಳೋ ಅವಶ್ಯಕತೆ ಐತಾ? ನಾವ್ಯಾರಾದ್ರು ಕಿಂಗು ಹೋಗಿದ್ದಾರೆ ಅಂತ ಹೇಳಿದ್ರೆ ಸುಮ್ಮನೆ ಎಲ್ಲ ನೋಡಿ. ಪ್ರತಿಪಕ್ಷ ಅಂತೂ ಈ ಸರಿ ಹೋರಾಟದ ಮೇಲೆ ಹೋರಾಟ ಮಾಡ್ತಾಯಿದ್ದೀನಿ. ಪ್ರತಿ ತಿಂಗಳು 10-12 ಹೋರಾಟ ಮಾಡ್ತಾಯಿದ್ದೀನಿ. ಜನಕ್ಕೂ ಕೂಡ ಅರ್ಥ ಆಗಿದೆ, ಕಾಂಗ್ರೆಸ್ಗೆ ವೋಟ್ ಹಾಕಿ ನಾವು ಮೋಸ ಹೋದ್ರಿ ಅಂತ ಜನಕ್ಕೆ ಅರ್ಥ ಆಗಿದೆ. ಸಮಯ ಬಂದಾಗ ಬುದ್ಧಿ ಕಲಿಸ್ತಾರೆ ಪಾರ್ಟಿ. ಅಲ್ಲಿ ಕಾಂಗ್ರೆಸ್ಗೆ ವಿರೋಧಿಗಳು ಬೇಡ, ಅವ್ರ ಪಕ್ಷದಲ್ಲಿರೋರೇ ವಿರೋಧಿಗಳು. ಒಬ್ಬೊಬ್ರು ಒಂದೊಂದು ಹೇಳಿಕೆಯನ್ನ ಕೊಡೋ ಮೂಲಕವಾಗಿ ಗೊಂದಲ ಇಲ್ಲ ಅಂತ ಹೇಳ್ಕೊಳ್ಳೋರ ಮಧ್ಯೆಯೇ ಗೊಂದಲ ಇರೋದನ್ನ ಸ್ಫೋಟಿಸ್ತಾ ಇದ್ದಾರೆ ಅಂತ ಹೇಳೋ ಮೂಲಕವಾಗಿ ಟಾಂಗ್ ಕೊಟ್ಟಿದ್ದಾರೆ ಅಶೋಕ್.